ಓಹ್ ಅಕ್ಕ ಮಕ್ಕ ಬಾಬಾ, ತುಂಬ ದಿವಸ ಆಯ್ತು ನೀವು ಬರಲೇ ಇಲ್ಲಲ್ಲ ನಮ್ಮನೆ ಬದಿಗೆ. ನನಗೂ ಕೂಕೊಂಡು ಬೇಜಾರಾಯ್ತಿತ್ತು ಕಣ. ಕರೆಂಟ್ ಇಲ್ಲಿ 10 ಗಂಟೆಯಿಂದ ಸುಮ್ಮನೆ ಕೂತ್ಕೊಂಡಿದ್ದಿದೆ. ದಾರಿಲಿ ಬಪ್ಪರ್ನೆಲ್ಲ ಮಾತಾಡ್ಸೋದು. ಈ ಮಕ್ಕಳರು ಈಗಿನ ಕಾಲದಾಗ ಮಾತಾಡ್ತವಾ? ಒಂದು ಮಾತಾಡು ಹ್ಞೂ ಹ್ಞೂ ಅಂದ್ರೆ ಜಾಸ್ತಿ. ಕೂತೆ ಬೇಜಾರಾಯ್ತು ಕಣ. ಆ ಶಾಲೆಗೊಬ್ಬ ಮಕ್ಕಳನ್ನೆಲ್ಲ ಮಾತಾಡಿಸ್ದೆ, ಕಡೆಗೆ ಕೆಲ್ಸಕ್ಕೊಬ್ಬ ಹೆಣ್ಮಕ್ಳನ್ನೆಲ್ಲ ಮಾತಾಡಿಸ್ದೆ. ಗಂಡು ಮಕ್ಳಂತೂ ಗಾಡೀಲಿ ಹೋತ್ವಾ ಕಾಣ್ತೇ ಇಲ್ಲ. ಮಕ್ಕಳು ನಿನ್ನೆ ಅಂತ ಕಾಣ್ತು. ಅಷ್ಟು ಗೊತ್ತಿಲ್ಲ ನಿನಗೆ ಕಮಕ್ಕ. ನಿನ್ನ ಮಾತಂದ್ರೆ ಮಾತು ಕಣ. ಅದಕ್ಕೆ ನೀನು ನೆನಪಾತೆ ಕಮ್ಮ ನನಗೆ ಹೇಳು. ಒಂದು ಬೇಜಾರಿ ಮಾತಾಡೋಕೆ ಯಾರು ಸಿಗ್ತಾರ? ನೀವು ಬಂದ್ರೆ ಕಣ ಬೇಜಾರು ಗೀಜಾರು ಎಂಥದ್ದು ಇರೋದಿಲ್ಲ. ಅದಕ್ಕೆ ನೀವು ಬರ್ಕಂತ ಹೇಳೋದು. ಹೌದು, ಗಂಡು ಮಕ್ಕಳು ನಮ್ಮನೆ ಅಂತ ಕಾಣ್ತಾವ, ಹುಡುಗಿಯರಿದ್ರೆ ಕಾಣ್ತಾವು. ಒಪ್ಪಿಡೋದು ಗಂಡು ಮಕ್ಕಳು. ನಾವು ಹುಡುಗಿಯರಿ ಫಸ್ಟೊತ್ತಿಗೆ ಈಗಿನ ಕಾಲದ ಹುಡುಗಿಯರನ್ನೆಲ್ಲ ಸುಲು ತೆಗಿಕ್ ಅಷ್ಟು ಲಾಯ್ಕಿದ್ದಿತ್ತು. ಈಗ ಹೇಳ್ರಿ ಹುಡುಗಿಯರು ನಂಬುದು ಇಲ್ಲ ಮರೈತಿ. ನಾವು ಅಷ್ಟು ಚಂದ ಇದ್ದಿತ್ತಂದರೆ ಒಂದು ಕೆಲಸ ಮಾಡ, ನೀನು ಸಣ್ಣಕ್ಕೆ ಫಸ್ಟೊತ್ತಿಗೆ ಯಾವ್ದಾರು ಒಂದು ಫೋಟೋ ಇಲ್ಲ ನಿನ್ನ ಹತ್ರ, ಅದೇ ಫೋಟೋನ ದೊಡ್ಡದು ಮಾಡಿಸಿ ಇಲ್ಲೆಲ್ಲ ಪಕ್ಕದಲ್ಲಿ ಒಂದು ಹಾಯ್ಕೋ. ಈಗ ಈ ಕಂಬ ಐತ್ ಕಣ, ಅದಕ್ಕೆ ಒಂದು ಮಳೆ ಚುಚ್ಚಿ ಅದಕ್ಕೆ ನೇತು ಹಾಕಿ ಕಡೆಗೆ ಹೇಳಿ ಇದೇ ನಾನು ಅನ್ಕಂಡು ಯಾರು ಕಾಂತ್ರ ಕಾಂಬ. ಓ ಹೌದು, ಬೇರೆ ಮಾಡ್ತೀರಿ. ಈಗ ಯಾರು ಕಾಂಬದು ಬೇಕೈತೆ? ನಮ್ಮ ಕಾಂಬರೆಲ್ಲ ಕಂಡಾಯ್ತು, ಆಪದೆಲ್ಲ ಆಯ್ತು. ಎಂತಂತ ಅಕ್ಕಮಕ್ಕ ಇನ್ನು ಎಂತ ಐಕೆ ನಮಗೆ ಏನೋ ಸಮ. ನಿನ್ನ ಗಂಡ ಸುತ್ತ ಹೋಯ್ತು, ನನ್ನ ಗಂಡ ಬಿಟ್ಟು ಹೋಯ್ತು. ಕ್ವಾ ಎಂಥದ್ದು ಹೇಳು, ನಿನ್ನೊಟ್ಟಿ ಮಾತಾಡ್ದಂಗೆ ಬೇರೆ ಯಾರೊಟ್ಟಿ ಮಾತಾಡ್ಕೊಂತ ಅನ್ಸೋದಿಲ್ಲ ಕಣ್. ನಾನು ನೀನು ಸಣ್ಣಕ್ಕಿಂತ ದೋಸ್ತಿ ಅಲ್ದ, ಹಂಗೈ. ಹೌದಪ್ಪ, ಹೇಳೋದಷ್ಟೇ. ಯಾರು ಬತ್ತಿಲ್ಲ ಏನಿಲ್ಲ ಮನೆ ಬದಿಗೆ. ನಿಮ್ಮ ಮನೆಗಾರು ಬಂದ್ರೆ ಮತ್ತಲ್ಲ ಸೊಸಿ ಇರ್ತಾಳೆ, ಸೊಸಿದ ರೊಡ್ಡಿಲ್ಲ ಮರಿತಿ. ನಿನ್ನ ಸೊಸಿ ಹತ್ರ ನನಗೆ ಸಮ ಹತ್ತಿಲ್ಲ ಕಣ್ ಒಂದು ಮನೆ. ಹಂಗೈ ನಾ ಬತ್ತಿಲ್ಲ. ಆ ಹೆಣ್ಣು ಮನೇಲಿ ಎಲ್ಲಿರುತ್ತಾ? ಆ ಹೆಣ್ಣು ಶಾಲೆಗೆ ಹೊತ್ತು ಮಧ್ಯಾಹ್ನ ಮೇಲೆ ಬಂದು ಅದೇ ಸಾಕತ್ತದಕ್ಕೆ. ಈಗಳಿನ ಹೆಣ್ಮಕ್ಳಿಗೆ ಒಂದ್ಗಳಿಗೆ ಹೊರಗೋಯ್ ಬಂದ್ರೆ ಸಾಕತ್ತು, ಬಂದು ಮಲ್ಕೊಂತು. ನೀನು ಬಂದರೆ ಅವಳಿಗೇನ, ನೀನು ನನ್ನ ಕೊನೆಯಲ್ಲಿ ಕುಕ್ಕೋ, ಇಲ್ಲ ನಾವು ಚಾವಡಿಲಿ ಕುಕ್ಕೊಂಡ್ರೆ ಮುಗೀತೆ. ಅವಳು ಅಲ್ಲೆಲ್ಲ ಬತ್ತಿಲ್ಲಪ್ಪ. ಅಲ್ಲೇ ಒಂಚೂರು ಅಡುಗೆ ಮನೇಲಿ ಒಂಚೂರು ಕೆಲಸ ಇದ್ರೆ ಮಾಡೋದು, ಮಲ್ಕೊಂಬದು ಕೋಣೆ ಒಳಗೆ ಕಾಣ. ಗಂಡ ಇರಲಿ ಗಂಡ ಇಲ್ದಿರಲಿ ಕೋಣೆ ಒಳಗೆ ಹೊಕ್ಕಂದು ಎಷ್ಟೊತ್ತಿಗೂ. ಅದೊಂದು ಹಾಸಿಗೆ ಮೇಲೆ ಮಲ್ಕೊಂಬದು ಮೊಬೈಲ್ ಕಾಂತ ಇಕ್ಕಂದು ಮತ್ತೆಂತ ಮಾಡ್ತು. ಅಲ್ಲ ಈಗಳಿನ ಹೆಣ್ಮಕ್ಳಾರ ಸುಮ್ಮನೆ ಎಲ್ಲ ಮತ್ತೆ ಹೇಳುದ ನಮ್ಮ ಮನೆ ಹೇಳಿದ್ದಾಳಲ್ಲ, ಮತ್ತು ಅವಳು ಎಂತ ಅನ್ಕೊಂಡಿದೆ. ಹಾಗೆ ಕಣ, ಈಗ ಒಂದು ಡ್ಯೂಟಿಗೆ ಹೋತಾಳಂತ ಹೇಳೋದು ಬಿಟ್ಟರೆ ಅದು ಎಂತಕ್ಕೆ ಡ್ಯೂಟಿಗೆ ಹೋಗ್ತ? ಈ ಮಕ್ಕಳ ಮರಿನೆಲ್ಲ ತಪ್ಪುತ್ತಲ್ಲ, ಅದಕ್ಕೊಂದು ಡ್ಯೂಟಿಗೆ ಹೋಗ್ತದೆ. ಮತ್ತೀಗ ನಮಗೇನು ದುಡ್ಡಿಗೇನು ಕಮ್ಮಿ ಐತೆ? ದೇವ್ರು ನಡೆಸಿ ಅದು ಇದು ಸಾಕತ್ತು. ಸುಮ್ಮನೆ ಕಾಣ, ಅಲ್ಲೂ ಎಲ್ಲ ಕಂಪ್ಲೇಂಟೇ. ಮತ್ತೆಂತ ಸೊಸೋತ್ರ ಇದ್ದದ್ದೇನು ಕೆಲಸ ಎಲ್ಲ ಇದು. ಆರು ಒಂದು ಮಿಟ್ಕೋಕೆ ಕೆಂಪು ತುಟಿ ಪೂರ ಲಿಪ್ಟಿಗೆ ಬಳ್ಕೊಂಡು ಹೋಗ್ತದೆ ಕಣ. ಅಲ್ಲ ಹೌದಾ, ಹೇಳೋಕೆ ನೆನಪೋಯ್ತಾ? ಮೊನ್ನೆ ನಡ್ಕ ಹೋಗ್ತಿದ್ದಾಳೆ ಕಣ್ ನಿನ್ನ ಸ್ವಾಸಿ. ಅದೇ ಕಾಲು ಟುಕು ಅಂತಿತ್ತು. ನಾನು ಅಲ್ಲೇ ಕಂಡಿದ್ಯಂತ ಸೌಂಡ್ ಆಗ್ತಿತ್ತು. ದೀಪಾವಳಿ ಎಲ್ಲ ಮುಗೀತು. ಈ ಸಣ್ಣದ ಚವಣಿ ಪಟಾಕಿ ಬರ್ತದಲ್ಲ, ಟಕ್ ಅಂತತ್ತಲ್ಲ, ಆ ಥರ ಸೌಂಡ್. ಕಿಟಕಿ ಕಂಡ್ರೆ ಎಂತದ ನಿನ್ನ ಸ್ವಾಸಿ ಮರೀತಿ. ಅದೆಂತ ಮಿಠಾಯಿಕಂತಾರಲ್ಲ, ಹಿಂದಿರುತ್ತಲ್ಲ ಇಷ್ಟಿಷ್ಟು ದೊಡ್ಡದು, ಅದ್ರೊಳಗೆ ಒಂದೊಂದು ಕುಟ್ರು ತಲೆ ಹೊಡೆದೇ ಹೊತ್ತು. ಆ ನಮನಿದ ಒಂದೊಂದು ಇಷ್ಟಿಷ್ಟು ಉದ್ದ ಇರುತ್ತೆ ಕಣ. ಹಾಂ ಅದೇ ಊದ್ಬತ್ತಿ ಹಾಂಡಿ ಕಣಗಿಂತಲ್ದ. ಹೌದು, ವಾಟಿ ಎಲ್ಲ ಇರುತ್ತಲ್ಲ ಹಾಗೆ ಇರುತ್ತೆ ಕಣ, ಊದ್ಬತ್ತಿ ಹಾಂಡಿ ಕಣ್ಣಂಗೆ. ನಾನು ಕಂಡಿದೆ ಮನೇಲಿ ಇಲ್ಲೆಲ್ಲ ಬಿಡ್ತಾಳಲ್ಲ. ಅಯ್ಯಬ್ಬ ದೇವ್ರೆ, ಕಟ್ಕು ಅಂದು ಕಾಣೋದು. ಅದನ್ನು ಕಂಡ್ಯಾ ನೀನು? ಮೇಲೊಂದು ಜುಟ್ಟು ಹಾಕೊಂಡಿದ್ದಾಳೆ, ಆ ಕೆಂಪು ತುಟಿ ಪೂರ ರಕ್ತ ಬಂದಂಗೆ ಇತ್ಕಣ. ಮತ್ತು ಕೊಣ್ಣೆಂತೂ ಅದು ಎಷ್ಟು ಕಾಡಿಗೆ ಹಾಕೊಂಡದಂದ್ರೆ ಮರಿತಿ, ಒಲೆಯಲ್ಲಿ ಮುಸಿ ತೆಗ್ದು ಹಾಕೊಂಡಂಗೆ ಇತ್ತು. ರಾಕ್ಷಸರು ಕಣಂಗೈತೆ, ಒಂದು ಹೆಣ್ಮಗು ಮುಖ ಕಣಂಗಿಲ್ಲ. ರಾಕ್ಷಸರು ಯಾರು ಇನ್ನವ್ರ ಹತ್ರ ವ್ಯಾಷಕ್ಕೆ ಬರ್ತಾರಲ್ಲ, ಆ ನಮನಿ ಇತ್ತು ಕಣ. ಕೂದಲೆಲ್ಲ ಹೊರಡ್ಕೊಂಡು ಆ ಟುಕು ಮಾಡ್ಕೊ ಬತ್ತಾಳ ಆ ಮೆಟ್ಟಗೆ. ನಂಗೆ ಒಂದ್ಸತಿ ಹೆದರಿಕೆ ಅದ್ದೆ. ಸೊತ್ತಿ ಹೇಳ್ತನಲ್ಲ, ಬೆಳಗಿನ ಜಾವ 8 ಕೆಲಸಕ್ಕೆ ಹೊರಟವಳಿಗೆ ಬಸ್ಗೆ ಸಿಕ್ಲೇಕಂತ. ಒಂದು ನಮನಿ ಈ ಇದ್ರ ಕಣಂಗಿತ್ತು ಕಣ. ಇನ್ನವ್ರ ಹತ್ರ ವ್ಯಾಸ ಕಟ್ತಾರಲ್ಲ ಆ ಕಣಂಗಿತ್ತು. ನಾ ದುಡ್ಡು ತಪ್ಪಕ್ಕೆ ಹೋದ್ದು ಕಡಿಮೆ ಮೆಟ್ಟಾಗ ನನಗೆ ಅವ್ನ ಮನ ಬಂತ. ಅವರೆಲ್ಲ ಮೆಟ್ಟ ಹಾಕಂತಿಲ್ಲಲ್ಲ, ಇದೆಂತ ಟುಕು ಅಂತ ಕಂಡ್ರೆ ದಡ್ಡ ರಕ್ಕಸಿ ಹೋದಂಗೆ ಇತ್ತು ಮರೈತಿ. ಅಯ್ಯೋ ಹಾಗೆ ಆ ಮನೇಲೂ ಹಾಗೆ ಒಂಥರ ಹೆಣ್ಣಿನ ಇಂಗ್ಲೀಷಾಗೆ ಮಾತಾಡ್ಸೋದು ಕಣ. ತಿಂಬುದೆಲ್ಲ ಎಂಥ ಬ್ರೆಡ್ ಎಂತೆಂಥದ್ದು ಅದ್ರೊಳಗೆ ಎಂತೆಲ್ಲ ಹೊಚ್ಚಿರುತ್ತೆ ಕಣ. ರೋಲ್ ಅಂಬ್ರು ಎಂಥದ್ದು ಮರೈತಿ. ನಾವೆಲ್ಲ ಪಾಯಸ ಮಾಡ್ರೆ ಮುಟ್ತಿರ ಅನ್ಕಂಡ್ಯಾ? ಪಾಯಸ ತೆಗ್ದ ನಿನ್ನ ಬಾಣಿಗೆ ಹಾಕಷ್ಟೆ. ಹಂಗಿಂದ ಎಲ್ಲ ಕೊಡೋದಂಬ್ರೆ ಸ್ಟೈಲ್ ಅಂಬ್ರೆ. ನಮ್ಮ ಮಕ್ಕಳೆಲ್ಲ ಹಾಗೆ ಹಿಂಗೆ ಬೆಳಿಕ ಅಂದ್ ಕಣ. ಹೌದೇ, ಅವೆಲ್ಲ ತಿಮ್ಕಾಗಂಬ್ರ. ಈ ಮಕ್ಕಳೆಲ್ಲ ಹಂಗಿಂದ ಎಲ್ಲ ತಿಂದಲ್ಲ. ಅದೆಂತ KGF ಎಲ್ಲಿಗೆ ಹೋತ್ರಂಬ್ರ, ಅಲ್ಲ ಚಿಕನ್ ಸಿಕ್ಕತ್ತಂಬ್ರ. ಹಾಂ KGF ಚಿಕನ್ನ ಅದನ್ನು ತಿಂದಂಬ್ರ ಕಣ. ಮತ್ತು ಮನೇಲೆಲ್ಲ ಅದು 2 ಪೀಸ್ ತಿಂದ್ರೊಳಗೆ 1 kg ಚಿಕನ್ ಬರ್ತತ್ತೆ. ಕಿಚ್ಚಿಡದು ನಾನು ಚಿಕನ್ ಅನ್ಕೊಂಡು ಹೇಳೋದೀಗ. ಆ ಮಕ್ಕಳೆಲ್ಲ ಹೇಳಿ ನಂಗೀಗ ಒಂದು ಹೇಳೋಕ್ಕೆಲ್ಲ ಬತ್ತಿಲ್ಲ. ಅದೆಲ್ಲ ತಿಂದಂಬ್ರ ಕಣ. ನಮ್ಮ ಮನೇಲಿ ಒಂಚೂರು ಕಮ್ಮಿ ಹಂಗೆ ಹೇಳ್ಕೋರೆ. ಆರು ಒಂದು ದಿವಸ ಇವಡ ಕರ್ಕೊಯ್ದಾಳೆ. ಮಕ್ಕ
ಮಕ್ಕಳೆಲ್ಲ ತಂದಿದ್ವಪ್ಪ. ಮತ್ತು ಆ ಬೆಂಗಳೂರಿನೊಳ ನಮ್ಮನೆ ಹೆಣ್ಣಿಲ್ಲ ಮೀನಾಕ್ಷಿ ಹೆಣ್ಣಿಂದ ಬೀಗ್ತಿಯರ್ದು ಅವರೆಲ್ಲ ಬಂದಿರಮ್ರ ಕಣ. ಎಂಥದ್ದು ಅವು ಎಂತೆಂಥವು ಏನು ಸೊಸತ್ರ ಮಾತಾಡೋದಿಲ್ಲ, ಎಂಥ ಸಂಬಂಧ ಎಂಥದ್ದು ಒಂದು ಗೊತ್ತಿಲ್ಲ ಕಣ. ಅವೆಲ್ಲ ತಂದಿದ್ದು ಒಂದು ದೊಡ್ಡ ಬಕೆಟ್ ಕಣಂಗೆ ಇತ್ಕಣ. ಎಲ್ಲ ತುಂಬಿಸ್ಕೊ ಬಂದಿದ್ದು ಒಂದೊಂದು ಪೀಸಿಗೆ 75 ರೂಪಾಯಿ ಅಂಬ್ರೆ, 80 ರೂಪಾಯಿ ಅಂಬ್ರೆ. ಅಲ್ಲ 1 kg ಮಾಂಸ ಮಾಡ್ಕೊತಿಲ್ಲ ಅದರೊಳಗೆ, ಹೊಟ್ಟೆ ತುಂಬ ತಿನ್ಲಕ್ಕಲ್ಲ. 1 ಪೀಸಿಗೆ ಅಷ್ಟಪ್ಪ ದುಡ್ಡು ಕೊಡು ಬದಲ ಅರ್ಧ kg ಇದಕ್ಕೆ 100 ರೂಪಾಯಿ. ಹೌದಾ 100 ರೂಪಾಯಿ ಅಲ್ಲ, ಈಗ ನಮ್ಮ ಊರಾಗೆಲ್ಲ 100 ರೂಪಾಯಿ ಅದ. ಹೌದಾ 100 ರೂಪಾಯಿ. ಈ ಶ್ರಾವಣ ಬಂದ್ರ ಮೇಲೆ ಕಡಿಮೆ ಆಯ್ತು ಕೋಳಿ ರೇಟ್. ಪರಂ ಕೋಳಿ 100 ರೂಪಾಯಿ, ಅರ್ಧ kg 100 ರೂಪಾಯಿ, 1 kg 200 ರೂಪಾಯಿ ಏನಿತ್ತು. ಅದನ್ನೇ ಎಲ್ಲ ತಿನ್ಕೊಂಬಂದ್ರೆ ಮತ್ತೆಂತ ಮನೇಲೆಲ್ಲ ಮಾಡೋ ಗೌಚಲ್ಲ ಇಲ್ಲ. ಚಿಕನ್ನೆಲ್ಲ ತಿನ್ಕೊಂಡ್ರು ಕೂಡಲೇ ಅದನ್ನೇ ಹೋಯ್ತಾಕ ಬಂದು ತಿಂದಮ್ರ ಕಣ. ಇದೆಲ್ಲ ತಿನ್ಕೊಂಡು ಎಂತೆಂಥದ್ದು ಕಣ, ಒಂದು ರಾಶಿ. ಒಂದು ಬೀಳೋದಂದ್ರೆ ಈಗಿನ ಹೆಣ್ಮಕ್ಕಳ ಒಂದು 4ನೇ ಕ್ಲಾಸ್ ಅಂಬ್ರ ಕಣ. ಒಂದು ಹೆಣ್ಣು ಮೊನ್ನೆ ಇವಳದ್ದು ಫ್ರೆಂಡಿನ ಮಗಳಂಬ್ರ ಹೆಣ್ಣು ಇರ್ತಾ ಇತ್ತಂಬ್ರೆ 4ನೇ ಕ್ಲಾಸಿಗ. ಹೌದೇ 4ನೇ ಕ್ಲಾಸಿಗೆ ಹೆಣ್ಣು ದಡ್ತಾ ಇತ್ತಂಬ್ರೆ. ನೀ ಹೇಳ್ತೆ ಆಗಳಿಗೆಲ್ಲ ನಮ್ಗೆ ಎಷ್ಟು ವರ್ಷ ಆದ್ಮೇಲೆ ಅಲ್ದ ನಾವು ಇನ್ನಿರೋದು. ಈ ಹೆಣ್ಣೆಲ್ಲ ಸುಮಾರು ಜನ ಮಕ್ಕಳೆಲ್ಲ ಹಂಗೆ ಅಂಬ್ರೆ. ಅವು ಸಮ ಎಂಥದ್ದು ಅದೆಲ್ಲ ತಿಂತವಲ್ಲ, ಅದಕ್ಕೆಲ್ಲ ಎಂಥ ಕೆಮಿಕಲ್ ಹಾಕಿರ್ತಾರಂಬ್ರ. ಅದೆಲ್ಲ ಹಾಕಿ ಹಂಗೆ ಆಪ್ತಂಬ್ರ ಕಣ. ಯಪ್ಪ ಕಾಲ ಕೆಟ್ಟು ಹೋಯ್ತಾ ಹೇಳೋದಲ್ಲ. ಆ ಮಕ್ಕಳಿಗೆಲ್ಲ ಎಂತ ಗೊತ್ತಾಗ್ತದೆ ಎಂಥದ್ದು. ಈ ಮಕ್ಕಳು ಬೇರು ಮಿಟ್ಕುದು, ಈ ಮಕ್ಕಳು ಇಷ್ಟು ಬೇಗ ದಡ್ಕಪ್ದು ಎಂತ ಹೇಳ್ತೆ ಮರೀತಿ. ಚೇ ಮತ್ತು ಹಂಗಿಂದೆಲ್ಲ ಎಂತಕ್ಕೆ ತಿನ್ಕ. ಮನೇಲಿ ಒಂದು ಲೈಕ್ ಮಾಡಿ ಕುಚ್ಚಕ್ಕಿ ಗಂಜಿ ಮಾಡ್ಕೊಂಡೆ, ಉಪ್ಪಿನಕಾಯಿ ಮತ್ತು ಗೊಜ್ಜು ಎಷ್ಟು ಲಾಯ್ಕತ್ತು. ಒಂದು ಮಾವಿನ ಗೊಜ್ಜು ಮಾಡ್ಕೊ ತಿಂದರೆ ಅಯ್ಯಪ್ಪ ಸ್ವರ್ಗ. ಅಲ್ಲ ಮಾಡಿ ಕೊಡೋಕೆ ಅವ್ರ ಅಮ್ಮಂದ್ರೆ ಪುರ್ಸೊತ್ತಿರ್ಕಾಯ್ತಲ್ಲ, ಪುರ್ಸೊತ್ತಿದ್ರು ಮಾಡು ಮನ್ಸಾಯ್ಕಲ್ಲ ಮರೀತಿ. ನೀ ಹೇಳ್ತೆ ನಾವಾಗಲಿಕ್ಕೆ ಸಮದೇ ಹೋಯ್ತು ನಮ್ಮ ಮೂಳಿ, ನಮ್ಮ ಮಕ್ಕಳಿಗೆಲ್ಲ ಕೆಲಸ ಮಾಡಿ. ಈಗ ಮಕ್ಕಳು ಒಂದು ಕಾಂಬರಿಲ್ಲ ಎಂಥದ್ದು ಇಲ್ಲ. ಹೌದೇ ಹೋಗಿ ಜಾಸ್ತಿ ಐತೆ. ಹೆಣ್ತಿನ ಕಣ್ಕಂತ್ರ ನಾವು ಒಂಚೂರಿ ಅಂತಾರೆ ಹೇಳ್ರೆ ಹೋಗಿ ನೆನಪಿರೋದಿಲ್ಲ ಎಂಥದ್ದು ತಪ್ಪಿಗೆ. ಎಂತ ಮಾಡೋಕ್ಕಾತಿಲ್ಲ. ಕಾಲ ಬಂದಂಗೆ ಕೋಲ ಕಟ್ಕೊಂತಾರಲ್ಲ ಹಾಗೆ. ಅದೆಲ್ಲ ಹೋಯ್ಲಿ ಈಗ ಬಿಡ. ಈಗಿನ ಕಾಲದವ್ದೆಲ್ಲ ಹೇಳ್ಕ ಕೂತ್ಕೊಂಡ್ರದು ಮುಗುದೇ ಅಲ್ಲ. ಅದು ಮತ್ತೆ ಎಲ್ಲರೂ ಮಾತಾಡುವ. ನಾವು ಬಂದದ್ದು ಎಂತಕ್ಕಂದ್ರೆ ಪೇಟೆಗೆ ಹೋಯ್ಪಪ್ಪ ನಾನು ನೀನು ಕುಂದಾಪುರಕ್ಕೆ ಹೋಯ್ಪಪ್ಪ ಹೇಳು. ಕುಂದಾಪುರಕ್ಕೆ ಎಂತಕ್ಕೆ? ಅದೆಂತ ಆಕೆ ನನ್ನ ಮಗ ಈಗಳು ಹಂಗೆ ಮಾಡ್ದನಲ್ಲ ಕಣ್. ಮೊನ್ನೆ ಪ್ಯಾಟಿಗೆ ಹೋಯ್ರ ಗಂಡ ಹೆಂಡ್ತಿ. ನಾನು ಒಂದು ಮಾತು, ಅಮ್ಮ ನೀ ಪಿಕ್ಚರ್ ಕಾಣ್ತೀಯ ಅಥವಾ ನಿಂಗೆ ಎಂಥರು ಬೇಕಾ ಎಂಥದ್ದು ಕೇಳಲ ಕಣ್. ಹೆಂಡ್ತೀನ ಕರ್ಕೊಂಡ ಬೆಳಿಗ್ಗೆ ಹೋದನ, ಸಾಯಂಕಾಲ ಬಂದಿದ್ದ. ಇನ್ನು ಟೀಚರ್ತಿ ಅವಳು ಅಷ್ಟೇ ಗಂಡನ ಕರ್ಕೊಂಡು ಹೋದಳ, ರಾತ್ರಿ ಬಂದಿದ್ದಾಳ. ನನ್ನ ಒಬ್ಬರಾರು ಕೇಂಡರ್ ಇದ್ರು ಅನ್ಕೊಂಡಿದ್ಯಾ? ನನಗೂ ಹಾಗೆ ಸೊಪ್ಪಿಲ್ಲದೆ ಕಿವಿ ನೋವು ಶುರುವಾಯ್ತು. ನನಗೂ ಸಮ ಕೇಂತಿರ್ಲಿಲ್ಲ. ಎಂತಾರು ಬೇಕಾ ನೀ ಹೆಂಗಿದ್ದೆ ಹೊಗೆ ಸೊಪ್ಪು ಒಂದು ಕಟ್ಟು ತಂದು ಕೊಟ್ಟಿರು, ನಂಗೆ ಬೇಜಾರಿರಲಿಲ್ಲ. ಅದಕ್ಕೆ ಇವ್ರನ್ನೆಲ್ಲ ಎಂತ ಕಮ್ದು ಬೇಕಾಗಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಂಬ ಅಲ್ಲೇ ಮೀನು ಪೆಟ್ಟಿಗೆ ಹೋಗಿ ನಂಗೊಂದು ಅರ್ಕೊಳ್ಳಿ ಮೀನು ತಿನ್ಕೊಂಬಂಗಾಯ್ತು ತುಂಬ ದಿವಸದಿಂದ. ಹೋಯ್ ಪಪ್ಪ ಅನ್ಕಂಡು ಹೋಯಿ ಹೊಗೆ ಸೊಪ್ಪು ಎಷ್ಟು ಬೇಕೋ ಅಷ್ಟು ತಂದು ಇಟ್ಕೊಂಡ್ಲಕ್ಕಲ್ಲ, ಸುಮ್ಮನೆ ಇವ್ರನ್ನ ಕಾಯೋ ಬದಲು. ಅಷ್ಟೇ ಹೊಗೆ ಸೊಪ್ಪು ನನ್ನ ಹತ್ರನೇ ಇತ್ತು, ಕೊಡುತ್ತೆ. ಅದೇ ಬಿಟ್ಕೊಂಡು ಈಗ ಬ್ಯಾಟಿಗೆ ಅಂತ ಈಗ ನೀ ಕೂಡಲೇ ಹೇಳ್ರೆ ನಂಗೀಗ ಪಪ್ಕತ್ತ. ಅಯ್ಯೋ ಬೇಡ, ನಿಂಗೆ ಮನೇಲಿ ತಂದು ಕೊಡ್ತಾರೋ ಇಲ್ಲಿಯೋ ಮರೀತಿ ಸೊಸತ್ರ. ನೀನು ನಂಗೆ ಕೊಡೋದು ಎಂತಕ್ಕೆ ಬೇಡ. ನಿಂದು ಹೊಗೆ ಸೊಪ್ಪು ನೀನು ಇಟ್ಕೋ, ನನಗೆ ಹೊಗೆ ಸೊಪ್ಪು ನಾ ತಂದ್ಕಂತೆ. ನೀವು ಹಾಪ ಹೇಳು ಹೋಯ್ ಪಪ್ಪತ್ಲಾಗೆ. ನಂಗೆ ಇಲ್ದಿರೋ ಮೀನಾರು ಬೇಕೇ ಅಲ್ಲ ಮರೀತಿ. ನಾನೀಗ ಇದು ಮಾಡ್ಕೊಂಡಿದ್ದೆ ಇವ್ರ ಹತ್ರ ಎಲ್ಲ ನಾನಿನ್ನು ಕೈ ಚಾಚಕ್ಕೆ ಹೊತ್ತಿಲ್ಲ. ನಂಗೆ ಹೆಂಗೋ ಬತ್ತತ್ತಾ ಅದು ದುಡ್ಡು ಬತ್ತಿತ್ತಲ್ಲ ಗೌರ್ಮೆಂಟಿಂದ ಹಳಿಯರಿಗೆ, ಅದು ಮಾಡಿಸಿ ಕೊಟ್ಟಿದ್ದ. ಅದೆಲ್ಲ ಮಾಡಿದ ಅದೊಂದು ಬತ್ತತ್ತು ಒಂದು ಸ್ವಲ್ಪ ದುಡ್ಡು. ಅದ್ರಾಗೆ ನಂಗೆ ಸಾಕತ್ತವಲ್ಲ ತನ್ಕಂಬಕ್ಕೆ. ಇನ್ನು ಈ ಸುಬ್ಬನ ಹತ್ರ ನಾನು ಕೈ ಚಾಚೋದಿಲ್ಲ. ಮಕ್ಕ ಹಾಗೆಲ್ಲ ಅನ್ಸ್ಕೊಂಡು ಬದುಕೋಕತ್ತೆ. ಈಗ ಎಂತ ಮಾಡೋಂಗಿಲ್ದೆ ವಯಸ್ಸರ ಮೇಲೆ ಅವ್ರು ಹೇಳಿದ್ ನಾವು ಕೇಳ್ಕೆ. ನಾನೇ ಅವತ್ತು ತಗ್ಗಿ ಬಗ್ಗಿ ಇದ್ದಾಳಲ್ದ, ನನ್ನ ಗಂಡಂಗೆ ನಾ ಹೆದರ್ಕೊಂಡಳಲ್ಲ. ಈ ಕೈಲ ಇದ್ದಿದ್ದ ಕಾಲದಲ್ಲೇ ಇವ್ರ ಹತ್ರ ಎಲ್ಲ ಹೇಳಿಸ್ಕಣ್ಕ ಎಲ್ಲರೂ ಪಿಕ್ಚರ್ ಕಣ್ಕ ಬಂದರು. ನಂಗೊಂದು ಪಿಕ್ಚರ್ ಕಾಂಬೋ ಭಾಗ್ಯ ಇಲ್ಲಲ್ಲ. ಅಯ್ಯಯ್ಯೋ ಹಾಯ್ ಇಲ್ಲಿ ಕಣಿ, ನಮ್ಮ ಅಕ್ಕ ಏಗಳು ಬೇಜಾರಲ್ಲಿ ಇದ್ದದ್ದೇ ಇಲ್ಲ. ಇವತ್ತು ಮಾತಾಡ್ತಾ ತುಂಬ ಬೇಜಾರಾದಳಲ್ಲ. ಎಂತ ಅನ್ಕ ಒಂಚೂರು ವಿಚಾರಿಸ್ಕಾಯ್ತೀವಳನ್ನ. ನಾ ಎಂತ ಅನ್ಕಂಡು ವಿಚಾರಿಸ್ದೆ ಸ್ವಲ್ಪ ಹೊತ್ತಕ್ಕ. ನೆಕ್ಸ್ಟ್ ವೀಡಿಯೋದಲ್ಲಿ ಅವಳದ್ದು ಎಂತ ಕತ್ತೆ ಅನ್ಕ ಕಾಣ್ಲಕ್ಕ. ಅಲ್ಲಿವರೆಗೆ ನಾವು ಒಂಚೂರು ಒಳಗೆ ಕರ್ಕೊಂಡು ಚಾಗಿ ಮಾಡಿ ಎಂತ ಅನ್ಕ ಕೇಂತೆ ಕಡೆಗೆ ಹೇಳ್ತೇನೆ ನಿಮ್ಮ ಹತ್ರ ಎಂತ ಆಯ್ತು ಅನ್ಕೊಂಡು. ಮತ್ತು ನೀವೆಲ್ಲ ವೀಡಿಯೋ ಕಾಣ್ತಿದ್ದಿದ್ರೆ ನಮ್ಮೊಂದು ಅಜ್ಜಿರದ ಮಾತುಕತೆ ಹೆಂಗಿತ್ತು ಅನ್ಕ ಕಮೆಂಟಲ್ಲಿ ಹೇಳ್ಕ. ಮತ್ತು ವೀಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡೋದು ಮಾತ್ರ ಮರುಕಾಗಕ್ಕ. ಬತ್ತೆ ಅಲ್ಲೇ ಚಹಾ ಕುಡುಕ್ ಪಪ್ಪ ಕೇಳ.
ಚಹಾ ಕುಡೋಷ್ಟೊತ್ತಿಗೆ ಊರ ಮನೆಯರಾಯಿ ನಾವು ಹೇಳ್ದೆ ಇಪ್ಪಕತ್ತ ಚಹಾ ಎಲ್ಲ ಒಟ್ಟಿಗೆ ಕೊಡುವ ಕಡೆ ಬೇಕಾದ್ರೆ ಅವ್ರು ಕಳಿಸಿ ನಾವು ಎಂತ ಕಣ್ಣು ಮಾತಾಡುವ ಆಗ್ತಾ